ವೆಲ್ಕಮ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೊರೋನಾ ಟಾಪರ್ಸ್. ಲೈಕ್ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿಯಾಕೊಳ್ತಿದ್ದೀವಿ ಅಂದರೆ ಕನ್ಕ್ಯಾಟಿನೇಷನ್ ಬಗ್ಗೆ ಕಲಿಯಾಕೊಳ್ತಿದ್ದೀವಿ. ಕನ್ಕ್ಯಾಟೇಷನ್ ಅಂದರೆ ಏನು, ಕನ್ಕ್ಯಾಟಿನೇಷನಲ್ಲಿ ಯಾವ್ಯಾವ ಥರ ಬರುತ್ತೆ, ಯಾವ್ಯಾವ ಡಾಟಾ ಟೈಪ್ಸ್ನ ಕನ್ಕ್ಯಾಟ್ ಮಾಡ್ತೀವಿ, ಇದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಕ್ಲೀನಾಗಿ ಕಲಿಯಬಹುದಾಗಿದೆ. ಲೈಕ್ ನೋಡೋಣ ಕನ್ಕ್ಯಾಟಿನೇಷನಲ್ಲಿ ಏನೇನು ಬರುತ್ತೆ ಅಂತ. ಸೊ ದ ಟಾಪಿಕ್ ನೇಮ್ ಈಸ್ ಕನ್ಕ್ಯಾಟಿನೇಷನ್. ಕನ್ಕ್ಯಾಟಿನೇಷನ್, ಓಕೆ, ಫೈನ್. ಟಾಪಿಕ್ ನೇಮ್ ಒಂದು ಕನ್ಕ್ಯಾಟಿನೇಷನ್. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ, ಏನು ಸ್ಪೆಸಿಫಿಕ್ ಆಗಿ ಕನ್ಕ್ಯಾಟಿನೇಷನ್ ಇನ್ ಪೈಥಾನ್. ಓಕೆ, ನಾವು ಲ್ಯಾಂಗ್ವೇಜ್ ಯೂಸ್ ಮಾಡ್ತಿರೋದು ಪೈಥಾನ್. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ಕಲಿಬೋದು ಅಂತ ನೋಡೋದಾದರೆ, ಫಸ್ಟು ಯಾವುದ್ಯಾವ್ದ್ರಲ್ಲಿ ಪಾಸಿಬಲ್ ಇದೆ, ಯಾವುದ್ಯಾವ್ದ್ರಲ್ಲಿ ಪಾಸಿಬಲ್ ಇಲ್ಲ. ಕನ್ಕ್ಯಾಟಿನೇಷನ್ ಯಾವುದ್ಯಾವ್ದ್ರಲ್ಲಿ ಪಾಸಿಬಲ್ ಇದೆ, ಯಾವುದ್ರಲ್ಲಿ ಪಾಸಿಬಲ್ ಇಲ್ಲ. ಕಾಮನಾಗೆ ನಾವು ಕನ್ಕ್ಯಾಟಿನೇಷನ್ ಮಾಡೋದು ಮಲ್ಟಿ ವ್ಯಾಲ್ಯೂ ಡಾಟಾ ಟೈಪ್ಸ್ಗೆ, ಬಿಕಾಸ್ ಎರಡು ಮೂರು ಡಾಟಾಸ್ ಇರುತ್ತೆ, ಅದನ್ನು ಕನ್ಕ್ಯಾಟ್ ಮಾಡ್ತೀವಿ. ಫಸ್ಟ್ ಅದಕ್ಕೂ ಹೋಗಿ ಮುಂಚೆ ಕನ್ಕ್ಯಾಟಿನೇಷನ್ ಅಂದರೆ ಏನು? ಕನ್ಕ್ಯಾಟಿನೇಷನ್ ಅಂದರೆ ಜಾಯಿನ್ ಅಂತ ಕರಿಬೋದು. ಅಂದರೆ ಎರಡು ಮೂರು ಇರೋದನ್ನ ಸೇರ್ಸೋದು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಕ್ಲಾಸ್ ಅಟೆಂಡ್ ಮಾಡಿರ್ತೀವಿ, ಎಲ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂದರೆ ಈಗ ಗರ್ಲ್ಸಿಗೆ ಬೇರೆ ಒಂದು ಲಿಸ್ಟ್ ಕೊಟ್ಟಿರ್ತಾರೆ, ಹುಡುಗಿಗೆ ಬಾಯ್ಸಿಗೆ ಬೇರೆ ಗರ್ಲ್ಸಿಗೆ ಬೇರೆ ಎರಡು ಲಿಸ್ಟ್ ಕೊಟ್ಟಿರ್ತಾರೆ. ನಿಮ್ಮ ನೇಮ್ಸ್ ಬರೀರಿ, ನಿಮ್ಮ ನೇಮ್ಸ್ ಬರೀರಿ ಅಂತ. ಬಟ್ ಅಟ್ ಲಾಸ್ಟ್ ಅವ್ರಿಗೆ ಒಂದು ಲೀಸ್ಟ್ ಬೇಕು, ಆಯಿತಾ? ಬಾಯ್ಸ್ ನೇಮ್ಸ್ ಎಲ್ಲ ಒಂದು ಲೀಸ್ಟಲ್ಲಿದೆ, ಗರ್ಲ್ಸ್ ನೇಮ್ಸ್ ಎಲ್ಲ ಒಂದು ಲೀಸ್ಟಲ್ಲಿದೆ. ಬಟ್ ಅಟ್ ಲಾಸ್ಟ್ ಅವ್ರಿಗೆ ಏನು ಬೇಕು? ಸಿಂಗಲ್ ಲೀಸ್ಟಲ್ಲಿ ಇಬ್ರದ್ದು ನೇಮ್ಸ್ ಬೇಕು. ಇವಾಗ ಕನ್ಕ್ಯಾಟಿನೇಷನ್ ಪ್ಲೇಗೆ ಬರುತ್ತೆ. ಅಂದರೆ ಫಿಸಿಕಲಿ ಹೇಳ್ತಿಲ್ಲ, ಇನ್ ಪ್ರೋಗ್ರಾಮಿಂಗಲ್ಲಿ ಇದೇ ಥರ ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋದು. ಸೊ ಅವೆರಡನ್ನ ಮರ್ಜ್ ಮಾಡೋದನ್ನ ನಾವು ಕನ್ಕ್ಯಾಟಿನೇಷನ್ ಅಂತ ಕರಿತೀವಿ. ಅದು ಸ್ಟ್ರಿಂಗ್ ಆಗಿರ್ಬೋದು, ಲಿಸ್ಟ್ ಆಗಿರ್ಬೋದು, ಟೊಪೆಲ್ ಆಗಿರ್ಬೋದು. ಈ ಮೂರಕ್ಕೆ ನಾವು ಕಾಮನ್ ಆಗಿ ಕನ್ಕ್ಯಾಟಿನೇಷನ್ನ ಮಾಡ್ತೀವಿ. ಕನ್ಕ್ಯಾಟಿನೇಷನ್ ಅಂದರೆ ಜಾಯಿನ್ ಅಂತ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಯಾವ್ದ್ಯಾವ್ದಕ್ಕೆ ಇದು ಪಾಸಿಬಲ್ ಇದೆ ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಸ್ಟ್ರಿಂಗು, ಲಿಸ್ಟು, ಟುಪೆಲ್. ಸೊ ಈ ಮೂರಕ್ಕೆ ನಾವೇನು ಮಾಡ್ತೀವಿ, ಪಾಸಿಬಲ್ ಇದೆ ಕನ್ಕ್ಯಾಟಿನೇಷನ್. ಯಾವ್ದ್ಯಾವ್ದಕ್ಕೆ ಆಗಲ್ಲ, ಯಾವ್ದ್ಯಾವ್ದಕ್ಕೆ ನಾವು ಟ್ರೈ ಮಾಡಲ್ಲ ಅಂದರೆ ಡಿಕ್ಷನರಿ ಆ್ಯಂಡ್ ಸೆಟ್ಸ್, ನಾಟ್ ಪಾಸಿಬಲ್. ಯಾಕೆ ನಾಟ್ ಪಾಸಿಬಲ್ ಅಂದರೆ ಡಿಕ್ಷನರಿ ವ್ಯಾಲ್ಯೂಸ್ ಯಾವ ಥರ ಇರೋದಪ್ಪ, ಫ್ಲವರ್ ಬ್ಯಾಕೆಟ್ ಒಳಗಡೆ ಕೀ ವ್ಯಾಲ್ಯೂ ಪೇರ್ಸಲ್ಲಿ ಇರುತ್ತೆ. ಸೊ ಆ್ಯಂಡ್ ಸೆಟ್ಸು ಒಂದೇ ಫಾರ್ಮೆಟಲ್ಲಿ ಬರೋಲ್ಲ, ಎಕ್ಸ್ಪೆಕ್ಟೆಡ್ ಆರ್ಡರಲ್ಲಿ ಬರೋಲ್ಲ. ಸೊ ಅದಕ್ಕೋಸ್ಕರ ಈ ಡಾಟಾ ಟೈಪ್ಸ್ ನಾವು ಟ್ರೈ ಮಾಡಲ್ಲ. ನಾವು ಟ್ರೈ ಮಾಡ್ತಾ ಇರೋದು ಯಾವುದು? ಸ್ಟ್ರಿಂಗ್ಸು, ಲಿಸ್ಟು, ಟೊಪೆಲ್ಸು. ಓಕೆ, ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಕನ್ಕ್ಯಾಟ್ ಅಂದರೆ ಯಾವ ಥರ ಇರುತ್ತೆ ಅಂತ ತಗೊಂಡು ಫಸ್ಟು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ನೋಡೋಣ. ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್, ಓಕೆ. ಫುಲ್ ಟಾಪಿಕ್ಸ್ ಏನೇನು ಓದ್ತಿದ್ದೀವೋ ಎಲ್ಲದನ್ನು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡೂ ಮಾಡಿ ನೋಡೋಣ. ಆ್ಯಂಡ್ ಸಿಂಪಲ್ ಎಕ್ಸ್ಪ್ಲನೇಷನ್ ಇರುತ್ತೆ, ಪೂರ್ತಿ ವಿಡಿಯೋ ನೋಡಿ. ಓಕೆ, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂದರೆ ಏನಪ್ಪ? ಕಂಬೈನಿಂಗ್ ಟೂ ಆರ್ ಮೋರ್ ಸ್ಟ್ರಿಂಗ್ಸ್, combining two or more strings using ಪ್ಲಸ್ ಆಪರೇಟರ್. ಓಕೆ ಫೈನ್, ಇಲ್ಲೇ ನೀವು ಬರ್ಕೊಬಿಡಿ. ನಾವು ಕನ್ಕ್ಯಾಟಿನೇಷನ್ನ ಇವಾಗ ಮಾಡ್ತಿರೋದು ಯೂಸಿಂಗ್ ಪ್ಲಸ್ ಆಪರೇಟರ್, ಓಕೆನಾ? ಪ್ಲಸ್ ಆಪರೇಟರ್ನ ಯೂಸ್ ಮಾಡಿ ನಾವು ಕನ್ಕ್ಯಾಟಿನೇಷನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಫಸ್ಟ್ ಎಕ್ಸಾಂಪಲ್ ತಗೋಣ ಸ್ಟ್ರಿಂಗ್ದು. ನಾವು ಸ್ಟ್ರಿಂಗ್ದು ಇವಾಗ ಎಕ್ಸಾಂಪಲ್ ನೋಡ್ತೀವಿ ಅಂದರೆ ಒಂದು ಸ್ಟ್ರಿಂಗ್ ತಗೋಣ, ಲೈಕ್ ಎರಡು ಟೇಬಲ್ ತಗೋಣ, ಸ್ಟ್ರಿಂಗ್ 1 ಆ್ಯಂಡ್ ಸ್ಟ್ರಿಂಗ್ 2. ಓಕೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟು ನಾವೇನೇ ಸ್ಟ್ರಿಂಗ್ 1 ಆ್ಯಂಡ್ ಸ್ಟ್ರಿಂಗ್ 2 ಮಾಡೋಣ ಅಲ್ವಾ? ಸ್ಟ್ರಿಂಗ್ 1 ಬೇಡ, ಸ್ಟ್ರಿಂಗ್ 1 ಆ್ಯಂಡ್ ಸ್ಟ್ರಿಂಗ್ 2. ಓಕೆ ಫೈನ್. ಇವಾಗ ನಾವು ಪ್ರೋಗ್ರಾಮಿಂಗ್ ಕಲ್ತಿರೋದೇ ಹೆಲೋ ವರ್ಲ್ಡಿಂದ. ಸೊ ಹೆಲೋ ವರ್ಲ್ಡೇ ತಗೋಣ ಅಲ್ವಾ? ನಮಗೆಲ್ಲ ಸೆಕೆಂಡ್ ಇಯರ್ ಪಾಸ್ ಆಗೋವರೆಗೂ ಹೆಲೋ ವರ್ಲ್ಡೇ ದೊಡ್ಡದು, ಹೆಲೋ ವರ್ಲ್ಡು. ಓಕೆ, ಇವಾಗ ನಾವೇನು ಮಾಡ್ತಿದ್ವಿ ಅಂದರೆ ವಿ ಹ್ಯಾವ್ ಟು ಪ್ರಿಂಟ್, ಆಯಿತಾ? ರಿಸಲ್ಟ್ನ ಪ್ರಿಂಟ್ ಮಾಡಬೇಕು. ರಿಸಲ್ಟ್ ಈಸ್ ಈಕ್ವಲ್ ಟು str1 ಪ್ಲಸ್ str2. ಔಟ್ಪುಟ್ ಏನು ಬರ್ಬೋದು? ಪ್ರಿಂಟ್ ಆಫ್ ರಿಸಲ್ಟ್.
ಔಟ್ಪುಟ್ ಏನಪ್ಪ ಬರ್ಬೋದು? ಔಟ್ಪುಟ್ ಏನು ಬರುತ್ತಂದರೆ, ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಏನಾದರೂ? ಓಕೆ, ಹೆಲೋ ವರ್ಲ್ಡ್ ಬರುತ್ತೆ. ಓಕೆ, ಇಲ್ಲಿ ಏನು ಪ್ರಾಬ್ಲಮ್ಮು? ದೇರ್ ಈಸ್ ನೋ ಸ್ಪೇಸ್. ಇಲ್ಲಿ ಸ್ಪೇಸ್ ಬೇಕು, ಸ್ಪೇಸ್ ನೀಡೆಡ್. ಓಕೆನಾ? ಅಲ್ಲಿ ಸ್ಪೇಸ್ ಇಲ್ಲ, ಬಟ್ ನಮಗೇನು ಬೇಕು? ಅಲ್ಲಿ ಸ್ಪೇಸ್ ಬೇಕು. ಓಕೆ, ಏನು ಮಾಡ್ಬೇಕು ಅದಕ್ಕೆ? ಸಿಂಪಲ್, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಏನಿದೆ ರಿಸಲ್ಟು, ಇದನ್ನು ಎಡಿಟ್ ಮಾಡಬೇಕಷ್ಟೆ. ರಿಸಲ್ಟ್ ಈಸ್ ಈಕ್ವಲ್ ಟು str1 ಪ್ಲಸ್ str2. ಇವಾಗ ಪ್ರಿಂಟ್ ಮಾಡಿದ್ರೆ ನಮ್ಗೇನು ಬರುತ್ತೆ ಔಟ್ಪುಟ್ಟು? ಔಟ್ಪುಟ್ ವಿಲ್ ಬಿ ಹೆಲೋ ವರ್ಲ್ಡ್. ಬಂತಾ? ನಮ್ಗೆ ಯಾವ ಥರ ಔಟ್ಪುಟ್ ಬೇಕಿತ್ತು ಆ ಥರ ಔಟ್ಪುಟ್ ಬಂತಾ? ಓಕೆ, ಟ್ರೈ ಮಾಡೋಣ, ಕೋಡಿಂಗ್ ಮಾಡಿ. ಸಾಕಲ್ವಾ ಥಿಯರಿ ಪಾರ್ಟು? ಲೆಟ್ಸ್ ಟ್ರೈ ಇಟ್ ಇನ್ ಕೋಡಿಂಗ್ ಮಾಡಿ ಟ್ರೈ ಮಾಡೋಣ. ಓಕೆ, ಹೊಸ ಫೈಲ್ನ ತಗೋಣ. ಕನ್ concatenation dot concatenation 1 dot py. ಓಕೆನಾ? ಓಕೆ, ನಾನು ಏನು ಹೇಳಿದ್ದೀನಿ, ಫಸ್ಟು ಒಂದು ಸ್ಟ್ರಿಂಗ್ ತಗೋಬೇಕು. S1 ಅಂತ ತಗೋಣ. ಏನಂತ ಇರಬೇಕು? ಹೆಲೋ. S2 ತಗೋಣ. S2 ಈಸ್ ಈಕ್ವಲ್ ಟು ಏನಂತ ಇರಬೇಕು? ವರ್ಲ್ಡ್. ಆಯಿತಾ? ಹೆಲೋ ವರ್ಲ್ಡ್. ಇವಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಪ್ರಿಂಟ್ ಮಾಡಬೇಕು. ಸೊ ರಿಸಲ್ಟ್ಗೆ ಸ್ಟೋರ್ ಮಾಡಿ ಆದರೂ ಪ್ರಿಂಟ್ ಮಾಡ್ಬೋದು, ಅಥವಾ ಹಂಗೆ ಕೂಡ ಪ್ರಿಂಟ್ ಮಾಡ್ಬೋದು. S1 ಅಲ್ವಾ? S1 ಪ್ಲಸ್ ಆಪ್ರೇಟರ್ S2. ಸೊ ನಾನು ಬರೀ ಕಾನ್ಸೆಪ್ಟ್ ಹೇಳ್ಕೊಡ್ತಿಲ್ಲ, ಐ ಆಮ್ ಟೀಚಿಂಗ್ ಯು. ಪೈಥಾನ್ನ VS ಕೋಡಲ್ಲಿ ಹೆಂಗೆ ರನ್ ಮಾಡೋದು? ಈ ಡೈರೆಕ್ಟರಲ್ಲಿ ಇದೆ, ಅಂದರೆ ಇಲ್ಲಿಗೆ ಬಂದು ನಿಂತಿದೆ ಅದು. ಇದನ್ನು ನಾವು ಇಲ್ಲಿಗೆ ತರಬೇಕು ಫಸ್ಟು. ಅಂದರೆ ಅಡ್ರೆಸ್ಸು, ಇದನ್ನೇನಂತ ಲೈಕ್ ಡೈರೆಕ್ಟ್ರಿ ಅಂತ ಏನು ಕರಿತೀವಿ, ನಿಮ್ಮ ಮೂರು ಬಂದು ನಿಂತಿದೆ, ಬಟ್ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಇವಾಗ. ಸೊ ಫಸ್ಟ್ ಎಲ್ಲಿಗೆ ಬರಬೇಕು? ಕನ್ಕ್ಯಾಟಿನೇಷನ್ ಬರಬೇಕು, ಯಾಕಂದರೆ ಈ ಫೈಲ್ ಒಳಗಡೆ ಕನ್ಕ್ಯಾಟಿನೇಷನ್ 1 ಇರೋದು. ಸೊ CD ಯೂಸ್ ಮಾಡಿ, ಅದು ಕಮ್ಯಾಂಡು ಕನ್ಕ್ಯಾಟಿನೇಷನ್ CD ಕನ್ಕ್ಯಾಟಿನೇಷನ್ ಬಂದರೆ ಬಂತಾ? ಓಕೆ ಫೈನ್. ನೋಡಿ, ಇದು ಬಂತ ಅಂದರೆ ನಿಮ್ಮ ಮನೆ ರೋಡಿಗೆ ಬಂತಪ್ಪ. ನೆಕ್ಸ್ಟ್ ನಿಮ್ಮ ಮನೆಗೆ ಹೋಗಬೇಕು. ನಿಮ್ಮ ಮನೆ ಏನಿರೋದು? ನಿಮ್ಮ ಮನೇನ ಡೈರೆಕ್ಟಾಗಿ ಹೋಗೋದಲ್ಲ, ರನ್ ಮಾಡಬೇಕು. ಬಿಕಾಸ್ ಆ ಫೈಲ್ ಒಳಗಡೆ ಏನಿದೆ ಪ್ರೋಗ್ರಾಮ್ ಇದೆ. ರನ್ ಮಾಡೋದು ಹೆಂಗೆ ಅಂದರೆ ಪೈಥಾನ್ ಕನ್ಕ್ಯಾಟಿನೇಷನ್. ಓಕೆ, ಸ್ಪೆಲ್ಲಿಂಗ್ ಏನೋ ಮಿಸ್ಟೇಕ್ ಆಗಿದ್ರೆ ನೋಡಿ ಸ್ವಲ್ಪ. ಕನ್ಕ್ಯಾಟಿನೇಷನ್ ಡಾಟ್ py, ಲೈಕ್ ಪೈಥಾನ್ ಆದಮೇಲೆ ಫೈಲ್ ನೇಮ್ ಏನಿರುತ್ತೆ ಅದು ನೋಡಿದು ಎಂಟರ್ ಹೊಡೆದ್ರೆ ನಿಮ್ಗೆ ಏನು ಬರ್ತಿದೆ? ನೋ ಸಚ್ ಫೈಲ್ಸ್ ಆರ್ ಡೈರೆಕ್ಟರಿ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಪೈಥಾನ್ CONCATION ಕನ್ಕ್ಯಾಟಿನೇಷನ್. ಏನು ತಪ್ಪು ಮಾಡಿದ್ದೀವಿ ನೋಡಿ ಹಿಂಗೆ. ಓಕೆ, ನೀವು ಡೈರೆಕ್ಟಿವ್ರಿಗೆ ಬಂದು ಕನ್ಕ್ಯಾಟಿನೇಷನ್ ಡಾಟ್ ಎಕ್ಸ್ಟೆನ್ಷನ್ನ ಹೊಡಿಬೇಕು. ಲೆಟ್ಸ್ ಸಿ ಎಲ್ಲಿ ಮಿಸ್ ಮಾಡಿದ್ದೀವಿ ಅಂತ. ಅಗೇನ್ ಕಾಂಟ್ ಓಪನ್ ದ ಫೈಲ್, ಎರರ್, ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ ಫೌಂಡ್. ಕನ್ಕ್ಯಾಟಿನೇಷನ್. ಓಕೆ, ರೀನೇಮ್ ಮಾಡೋಣ. ಲೆಟ್ಸ್ ಟೇಕ್ ಇಟ್ ಸಿಂಪಲ್ ಆಯಿತಾ? ನಾವ್ಯಾಕೆ ಇಷ್ಟೊಂದು ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು. ಎಂಟರ್. ಪೈಥಾನ್ C1 ಡಾಟ್ py ಬಂತಾ? ಹೆಲೋ ವರ್ಲ್ಡ್ ಬಂತಾ? ಓಕೆ, ಹೆಲೋ ವರ್ಲ್ಡ್ ಬಂತು. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು? ಹೆಲೋ ಮತ್ತು ವರ್ಲ್ಡ್ ಮಧ್ಯ ನಮಗೆ ಸ್ಪೇಸ್ ಬೇಕು. ಸ್ಪೇಸ್ ಬೇಕಂದ್ರೆ ಏನಂತ ಹೇಳಿದ್ದೀನಿ ಆಲ್ರೆಡಿ. ನಮ್ಗೆ ಸ್ಪೇಸ್ ಏನು ಬೇಕು, ಆ ಸ್ಪೇಸ್ನ ಈ ಥರ ಆ್ಯಡ್ ಮಾಡ್ಬೋದಾ? ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್. ಇವಾಗ ನೋಡಿ ಬಂತಾ ಸ್ಪೇಸು? ಸೊ ಈ ಥರ ನೀವು ಕನ್ಕ್ಯಾಟ್ನ ಮಾಡ್ಬೋದು. ಕನ್ಕ್ಯಾಟೇಷನ್ ಅಂದರೆ ಏನು? ಜಾಯಿನ್ ಮಾಡೋದೇ ಹೇಳಿದ್ದೆ. ಈಗ 2 ಸ್ಟ್ರಿಂಗ್ನ ತೊಗೊಂಡ್ವಿ. 2 ಸ್ಟ್ರಿಂಗ್ನ ನಾವೇನು ಮಾಡಿದ್ವಿ? ಜಾಯಿನ್ ಮಾಡಿ ತೋರಿಸಿದ್ವಿ. 2 ಸ್ಟ್ರಿಂಗ್ ಯಾವುದ್ಯಾವುದು? ಹೆಲೋ ಬೇರೆ, ವರ್ಲ್ಡ್ ಬೇರೆ, ಬೇರೆ ಬೇರೆ ಇತ್ತು. ಏನು ಜಾಯಿನ್ ಮಾಡಿದ್ದೀನಿ. ಇದು ನೀವು ಇಷ್ಟೇ ಅಲ್ಲ, ಲೈಕ್ ಒಂದು ನೋಟ್ಸ್ ಇರುತ್ತೆ, ಇನ್ನೊಂದು ಲೈಕ್ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3 ಅಂತ 3 ಸಪ್ರೇಟ್ ನೋಟ್ಸ್ ಇರುತ್ತೆ. ಬಟ್ ಕನ್ಕ್ಯಾಟೇಷನ್ ಯೂಸ್ ಮಾಡಿ 3 ನೋಟ್ಸ್ನು ಒಂದೇ ಮರ್ಜ್ ಮಾಡ್ಬೋದಾ? ಸೊ ಇದು ಅಪ್ಲಿಕೇಶನ್ ಆಗುತ್ತೆ. ಓಕೆ, ಸದ್ಯಕ್ಕೆ ಇಷ್ಟು ಸಾಕು. ಲೆಟ್ಸ್ ಇನ್ನೂ ಬೇರೆ ಬೇರೆ ಇದೆ ನೋಡೋಣ ಇವಾಗ ಸ್ವಲ್ಪ. ಓಕೆ, ಫೈನ್. ಇಷ್ಟೊಂದು ಟ್ಯಾಬ್ಸ್ ಓಪನ್ ಇದೆ.
ಓಕೆ. ಇವಾಗ ಸ್ಟ್ರಿಂಗ್ಸ್ ಆಯಿತು. ಲೆಟ್ಸ್ ಗೋ ವಿತ್ ಲಿಸ್ಟಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ನೆಕ್ಸ್ಟ್ ಲಿಸ್ಟ್ಗೂ ಸೇಮ್ ಡೆಫಿನಿಷನ್ ಬರುತ್ತೆ. ಕಾಂಬಿನೇಷನ್ ಅಥವಾ ಜಾಯ್ನಿಂಗ್ ಆಫ್ ಟು ಆರ್ ಮೋರ್ ಲಿಸ್ಟ್ನ ಏನಂತ ಕರಿತೀವಿ, ಲಿಸ್ಟ್ ಕನ್ಕೆಂಟಿನೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ L1 ಇಸ್ಕೊಲ್ ಟು, ಲಿಸ್ಟ್ ಯಾವಾಗಲೂ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಇರುತ್ತೆ. 1 2 3 L2 ಇಸ್ಕೊಲ್ ಟು, ಓಕೆ ಇಲ್ಲಿ ಕಾಮ ಬರಂಗಿಲ್ಲ, 3 ಆದಮೇಲೆ L2 ಇಸ್ಕೊಲ್ ಟು 4 5 ಹ್ಯಾಂಡ್ ರೈಟಿಂಗ್, ಸಾರಿ ಫಾರ್ ಮೈ ಹ್ಯಾಂಡ್ ರೈಟಿಂಗ್ ಗೈಸ್. ಸೊ ಪ್ರಿಂಟ್ ಮಾಡೋಣ. L1 ಪ್ಲಸ್ L2 ಔಟ್ಪುಟ್ ಏನಾಗ ಬರಬೇಕು, ಆ್ಯಸ್ ಎಕ್ಸ್ಪೆಕ್ಟೆಡ್ 1 2 3 4 5 6. ಓಕೆ ಟುಪೆಲ್ದು ನೋಡೋಣ. ಟುಪೆಲ್ ನೋಡೋದಾದರೆ T1 ಇಸ್ ಈಕ್ವಲ್ ಟು ಓಪನ್ ಬ್ರೇಸ್ ಬರುತ್ತೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, 1 2, T2 ಇಸ್ ಈಕ್ವಲ್ ಟು 3 4, ಪ್ರಿಂಟ್ T1 ಪ್ಲಸ್ T2. ಸೊ ಔಟ್ಪುಟ್ ವಿಲ್ ಬಿ 1 ಓಕೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲ, ಓಪನ್ ಬ್ರೇಸ್, ಓಕೆ 1 2 3 4. ಓಕೆನಾ. ಟುಪೆಲಲ್ಲಿ ಇವಾಗ ಔಟ್ಪುಟ್ ಏನು ಬಂತು ಗೊತ್ತಾಯಿತು. ಸೊ ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಫಂಕ್ಷನ್ಸ್ ಬರುತ್ತೆ. ಏನು ಫಂಕ್ಷನ್ ಇದೆ ಅಂತಂದರೆ ಕನ್ವರ್ಷನ್ ಫಂಕ್ಷನ್ ಅಂತ ಕರಿತಿದ್ವಿ. ಕನ್ವರ್ಷನ್ ಫಂಕ್ಷನ್ ಅಂದರೆ ಲಿಸ್ಟ್ ಇರುತ್ತೆ ಒಂದು ಕಡೆ, ಲೈಕ್ ನಾ ಇದುವರೆಗೂ ಮಾಡಿದ್ದು ಏನಂದರೆ ಸೇಮ್ ಡಾಟಾ ಟೈಪ್ನ ಕನ್ಕ್ಯಾಟೇಷನ್ ಮಾಡಿದ್ದು. ಓಕೆನಾ. ಇವಾಗ ನಾನು ಏನು ನೋಡ್ತಿದ್ದೀನಿ ಅಂದರೆ ಡಿಫ್ರೆಂಟ್ ಡಾಟಾ ಟೈಪ್ಸ್ ಇರುತ್ತೆ. ಈಗ ಲಿಸ್ಟ್ ಪ್ಲಸ್ ಸ್ಟ್ರಿಂಗು. ಇನ್ನೂ ಒಂದು ಎಕ್ಸಾಂಪಲ್ ತಗೋತೀನಿ ಅಂದರೆ ಲಿಸ್ಟ್ ಪ್ಲಸ್ ಟಪಲು. ಓಕೆನಾ. ನೆಕ್ಸ್ಟ್ ಏನು ಬರುತ್ತೆ, ಟಪಲು ಪ್ಲಸ್ ಸ್ಟ್ರಿಂಗು. ಈ ಥರ ಬೇರೆ ಬೇರೆ ಮಾಡೋದಕ್ಕೆ ನಮ್ಮ ಹತ್ರ ಫಂಕ್ಷನ್ಸ್ ಇದೆ. ವೆರ್ ಯೂಸಿಂಗ್ ಫಂಕ್ಷನ್ಸ್. ಯಾವುದದು ಫಂಕ್ಷನ್ಸ್ ಅಂದರೆ ಸ್ಟ್ರಿಂಗ್, ಟಪಲ್ ಆ್ಯಂಡ್ ಲಿಸ್ಟ್ ಅಂತಲೇ 3 ಫಂಕ್ಷನ್ಸ್ ಬರುತ್ತೆ. ಓಕೆನಾ. ಯಾವುದದು ಒನ್ ಬೈ ಒನ್ ನೋಡೋಣ. ಲೈಕ್ ಫಸ್ಟು ಫಂಕ್ಷನ್ಸ್ ಇರೋಕ್ಕೆ ಬರುತ್ತೆ. ಅದನ್ನ ನೋಡೋಕ್ಕಿಂತ ಮುಂಚೆ ನಾವು ಇವಾಗ ಲಿಸ್ಟ್ ಮತ್ತು ಟೋಪಲ್ ಏನು ಕಲ್ತೀವಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಕಲ್ತ್ಬಿಡೋಣ, ಆಯಿತಾ. ಓಕೆ ಇಲ್ಲಿದ್ದೀನಿ, ಲೆಟ್ಸ್ ಕಮೆಂಟ್ ಮಾಡೋಣ ಇದನ್ನ. ಇದು ಮುಗೀತಲ್ವಾ ಸ್ಟ್ರಿಂಗ್ದು. ನೆಕ್ಸ್ಟು ಲಿಸ್ಟ್ ನೋಡೋಣ. ಓಕೆ L1 ಟೈಮ್ ವೇಸ್ಟ್ ಮಾಡೋಣ. L1 ಇಸ್ ಈಕ್ವಲ್ ಟು 1 2 3, L2 ಇಸ್ ಈಕ್ವಲ್ ಟು ಸ್ಕ್ವೇರ್ ಬ್ರ್ಯಾಕೆಟ್ ನೆನ್ಪಿಟ್ಕೊಳ್ಳಿ 4 5 6. ಓಕೆ ಪ್ರಿಂಟ್ ಮಾಡೋಣ. L1 ಓಕೆ ಮೇ ಬಿ ಸ್ಕ್ರೀನ್ ಸೈಜ್ ಚಿಕ್ಕ ಆಗಿರ್ಬೋದು. ಓಕೆ ಫೈನ್. ನಾವು L1 ಪ್ಲಸ್ L2 ಸೇಮ್ ಡೈರೆಕ್ಟರಿನ ರನ್ ಮಾಡಿ ನೋಡೋದ, ಪೈಥಾನ್ C1 ಅಂದರೆ ಸೇಮ್ ಫೈಲಾ. ಸೊ ಬಂತ 1 2 3 4 5 6 ಆ್ಯಸ್ ಎಕ್ಸ್ಪೆಕ್ಟೆಡ್ ಇನ್ ಆರ್ಡರಲ್ಲಿ ನಮಗೆ ಲಿಸ್ಟು ಕಂಪ್ಲೀಟಾಗಿ ಬಂತು. ಓಕೆ ಫೈನ್, ಮುಗೀತಪ್ಪ ಇದು. ನೆಕ್ಸ್ಟು ಟುಪೆಲ್ ನೋಡೋಣ. ಟುಪೆಲು T1 ಅಲ್ವಾ, ಅಂದರೆ ಏನು ಬೇಕಾದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ತೊಗೊಂಡಿರೋದು ಓಪನ್ ಬ್ರೇಸಸ್ ಎಲ್ಲ ಇರುತ್ತಾ, 1 2 3 4 ಸಾಕಾಯ್ತಪ್ಪ ನನಗೆ. 6 7, T2 ಇಸ್ ಈಕ್ವಲ್ ಟು 9 8. ನಮ್ಗೆ ಆನ್ಸರ್ ಏನು ಬರಬೇಕು, 6 7 9 8 ಬರತ್ತಾ? ಎಲ್ರಿ ಬರುತ್ತೆ. ಇನ್ನು ಪ್ರಿಂಟ್ ಸ್ಟೇಟ್ಮೆಂಟೇ ಹಾಕಿಲ್ಲ. ಓಕೆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾವು ಯಾವಾಗ ಆಪ್ರೇಷನ್ನ ಪರ್ಫಾರ್ಮ್ ಮಾಡ್ತಿದ್ದೀವೋ, ಅಂದರೆ ಕನ್ಕಟೇಷನ್ ಪರ್ಫಾರ್ಮ್ ಮಾಡ್ತಿದ್ದೀವೋ, ವೇರಿಯಬಲ್ ನೇಮ್ನ ಯೂಸ್ ಮಾಡ್ತಿದ್ವೋ ಆವಾಗ ಅದನ್ನು ಡಬಲ್ ಕೋಟ್ ಒಳಗಡೆ ಬರೀಬಾರ್ದು. ಬರೆದ್ರೆ ಔಟ್ಪುಟ್ ಬರಲ್ಲ. ಓಕೆನಾ. T1 ಪ್ಲಸ್ T2. ಓಕೆ ಮತ್ತೆ ನೋಡೋಣ. ಫೈನ್ ನೋಡಿ 6 7 9 8 ಆ್ಯಸ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಬಂತು. ಓಕೆ ಯಾಕೆ T1 ಫಸ್ಟ್ ತಗೋಬೇಕಾ? ಏನೂ ರೂಲ್ಸ್ ಇಲ್ಲ. ಇಫ್ ಯು ವಾಂಟ್, ನಿಮ್ಮ ಇಷ್ಟ, ಅದು ನಿಮ್ಗೆ ಯಾವ ಥರ ಆರ್ಡ್ರಲ್ಲಿ ಬೇಕೋ ಅದು ನೀವು ಇಷ್ಟಪಟ್ಟು ಜಾಯಿನ್ ಮಾಡೋವಂಥದ್ದು. ಅಂದರೆ ಗರ್ಲ್ಸ್ ನೇಮೇ ಫಸ್ಟ್ ಬರಬೇಕು, ಬಾಯ್ಸ್ ನೇಮೇ ಫಸ್ಟ್ ಬರಬೇಕು, ಇಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕ್ಲೀನಾಗಿ ತೊಗೋಬೋದು. ಓಕೆ ಏನಾಯಿತು, ಸ್ಟ್ರಿಂಗ್ ಆಯಿತು, ಲಿಸ್ಟ್ ಆಯಿತು, ಟಪಲ್ಸ್ ಆಯಿತು. ಇವಾಗ ಫಂಕ್ಷನ್ಸ್ ಬರುತ್ತೆ, ಅಂದರೆ ಕನ್ವರ್ಷನ್ ಫಂಕ್ಷನ್ಸ್ ಅಂತ ಕರಿತೀವಿ. ಕನ್ವರ್ಷನ್ ಫಂಕ್ಷನ್ಸ್ ಬರುತ್ತೆ. ಓಕೆನಾ. ಫಸ್ಟು ಎಂದು ಕನ್ವರ್ಟ್ ಮಾಡೋಣ, ಸ್ಟ್ರಿಂಗ್ನ ಲಿಸ್ಟ್ ಕನ್ವರ್ಟ್ ಮಾಡೋಣ. ಓಕೆ ಸ್ಟ್ರಿಂಗ್ ಟು
ಲಿಸ್ಟ್ ಸ್ಟ್ರಿಂಗ್ನ ಏನು ಕನ್ವರ್ಟ್ ಮಾಡ್ತಿದ್ದೀವಿ, ಲಿಸ್ಟಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಯಾವ ಥರ ಮಾಡೋದು ನೋಡೋಣ. ಓಕೆ, ಫಸ್ಟು ಸ್ಟ್ರಿಂಗ್ನ ಲಿಸ್ಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ನಮಗೊಂದು ಸ್ಟ್ರಿಂಗ್ ಬೇಕು, ಲಿಸ್ಟು ಬೇಕು. ಸೊ ಸ್ಟ್ರಿಂಗ್ ಅಂತಲೇ ತಗೋಣ. ಸ್ಟ್ರಿಂಗ್ ಈಸ್ ಈಕ್ವಲ್ ಟು ಏನು ತಗೋಣ, ನನ್ನ ನೇಮ್, ನನ್ನ ಹೆಸರು ಜೀವನ್. ಓಕೆ, ಐ ರಿವೀಲ್ಡ್ ಮೈ ನೇಮ್ ಆಯಿತಾ. ಸ್ಟ್ರಿಂಗ್ ಈಸ್ ಈಕ್ವಲ್ ಟು ಜೀವನ್. ಲಿಸ್ಟ್ ತಗೋಣ ಒಂದು. ಲಿಸ್ಟ್ ಈಸ್ ಈಕ್ವಲ್ ಟು, ಲಿಸ್ಟ್ ಯಾವಾಗಲೂ ಇಂದ್ರಲ್ಲಿ ಇರುತ್ತೆ, ಸ್ಕ್ವೇರ್ ಬ್ರೇಸಸ್ ಇರುತ್ತೆ. 1, 2, 3. ಓಕೆ ಫೈನ್. ಈಗ ಇವೆರಡು ನಾನು ಆ್ಯಡ್ ಮಾಡಬೇಕು, ಟ್ರೈ ಮಾಡ್ತೀನಿ, ಬಟ್ ಪಾಸಿಬಲ್ ಇಲ್ಲ. ಯು ಕ್ಯಾನ್ ಸಿ ಟೈಪ್ ಎರರ್ ಆ್ಯಸ್ ಎಕ್ಸ್ಪೆಕ್ಟೆಡ್. ನಾವೇನಂತ ಅಂದ್ಕೊಂಡಿದ್ದೀನಿ ಅಂದರೆ ಟೈಪ್ ಎರರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕು, ಸ್ಟ್ರಿಂಗು ಪ್ಲಸ್ಸು ಲಿಸ್ಟು. ಏನು ಬರಬೇಕಪ್ಪ, ನಾನು ಏನಂತ ಹೇಳಿದ್ದೀನಿ, ಟೈಪ್ ಎರರ್ ಬರುತ್ತೆ ಅಂತ. ಓಕೆ, ಯು ಕ್ಯಾನ್ ಸಿ ಇಯರ್ ಟೈಪ್ ಎರರ್ ಬಂತ. ಸ್ಟ್ರಿಂಗ್ನ ಲಿಸ್ಟ್ ಮಧ್ಯ ಮಾಡೋಕ್ಕಾಗಲ್ಲ ಅಂತ ನಮಗೆ ಟೈಪ್ ಎರರ್ ಬಂತು. ಓಕೆ, ಇವಾಗ ನಾವು ಏನು ಹೇಳ್ತಿದ್ದೀನಿ, ಸ್ಟ್ರಿಂಗ್ನ ಲಿಸ್ಟಿಗೆ ಕನ್ವರ್ಟ್ ಮಾಡಬೇಕು ಅಂತ. ಸೊ ವಿ ಆರ್ ಯೂಸಿಂಗ್ ದ ಫಂಕ್ಷನ್. ಇಲ್ಲಿ ನೋಡಿ, ಲೀಸ್ಟ್ ಆಫ್ ಅಂತ ಇದೊಂದು ಫಂಕ್ಷನ್ ಇದೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಲಿಸ್ಟ್ ಅನ್ನೋ ಒಂದು ಫಂಕ್ಷನ್ನ ಹಾಕ್ಬೋದು. ಏನು ಪಾಸ್ ಮಾಡ್ತಾ ಇದ್ದೀವಿ ಆ ಫಂಕ್ಷನ್ ಒಳಗಡೆ, ಸ್ಟ್ರಿಂಗ್ನ ಪಾಸ್ ಮಾಡ್ತಾ ಇದ್ದೀವಿ. ಸೊ ಸ್ಟ್ರಿಂಗ್. ಇವಾಗ ಚೆಕ್ ಮಾಡೋಣ ಒಂದ್ಸಲ. ಓಕೆ, ಲೀಸ್ಟ್ ಆಬ್ಜೆಕ್ಟ್ ಇಸ್ ನಾಟ್ ಕೊಲೆಬಲ್. ಓಕೆ, ಒಂದು ನಿಮಿಷ ಇದೆ. ಓಕೆ ಗೈಸ್, ನಾವು ಒಂದು ಮಿಸ್ಟೇಕ್ ಮಾಡಿದ್ದೀವಿ. ಏನಂದರೆ ಸ್ಟ್ರಿಂಗ್ ಅನ್ನೋದು ಒಂದು ಕೀವರ್ಡ್. ಆ ಕೀವರ್ಡ್ನ ನಾವು ಯಾವತ್ತೂ ವೇರಿಯೇಬಲ್ ಆಗಿ ಯೂಸ್ ಮಾಡಬಾರ್ದು. ನಾವು ಮಾಡಿದ್ದೀವಿ. ಸೊ ಲೆಟ್ಸ್ ಟೇಕ್ ಎಸ್ ಅಂತ ತಗೋಣ. ಲಿಸ್ಟ್ ಕೂಡ ಒಂದು ವೇರಿಯೇಬಲು. ಸೊ ಅಂದರೆ ಕೀವರ್ಡು. ಲಿಸ್ಟ್ನ ಯಾವುದು ಸ್ಟ್ರಿಂಗ್ ಆಗಲಿ ಯಾವುದ್ಯಾವ್ದು ಕೀವರ್ಡ್ ಇರುತ್ತಲ್ಲ, ಅದನ್ನ ಯಾವತ್ತೂ ನೀವು ವೇರಿಯೇಬಲ್ ಆಗಿ ಯೂಸ್ ಮಾಡಬೇಡಿ ಆಯಿತಾ. ಈಗ ಟ್ರೈ ಮಾಡೋಣ. ರಿಸಲ್ಟ್ ಅಂತ ಸ್ಟೋರ್ ಮಾಡೋಣ. ರಿಸಲ್ಟ್ ಈಸ್ ಈಕ್ವಲ್ ಟು ಲಿಸ್ಟ್ ಆಫ್, ಯಾವುದನ್ನು ಕನ್ವರ್ಟ್ ಮಾಡ್ತಾ ಇದ್ದೀವಿ, ಲಿಸ್ಟ್ ಆಫ್ ಫಂಕ್ಷನ್ ಒಳಗಡೆ ಯಾವ್ದು ಪಾಸ್ ಮಾಡಬೇಕು, ಎಸ್ಸು ಪ್ಲಸ್ಸು ಎಲ್. ಸೊ ನಮಗೆ ಎರಡು ಆ್ಯಡ್ ಆಗಿರ್ಬೇಕು. ಇವಾಗ ಪ್ರಿಂಟ್ ಮಾಡೋಣ. ಪ್ರಿಂಟ್ ಮಾಡಿದಾಗ ರಿಸಲ್ಟ್ನ ಪ್ರಿಂಟ್ ಮಾಡಬೇಕು. ಲೆಟ್ಸ್ ಪ್ರಿಂಟ್ ಬಂತ. ಓಕೆ, ಫಸ್ಟ್ ನಾವೇನು ಮಾಡಿದ್ದೀವಿ, ಇವಾಗ ಸ್ಟ್ರಿಂಗ್ನ ಲಿಸ್ಟಾಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ನಮಗೇನಾಗಿದೆ, ವ್ಯಾಲ್ಯೂ ಪ್ರಿಂಟ್ ಆಗಿದೆ. ಇದೇ ಥರ ನಮಗೆ ನೆಕ್ಸ್ಟ್ ಕನ್ವರ್ಷನ್ ಇರೋದು. ನೆಕ್ಸ್ಟ್ ಕನ್ವರ್ಷನ್ ಮಾಡೋಣ. ಲೆಟ್ಸ್ ಕನ್ವರ್ಟ್ ಅಂದರೆ ಇವಾಗ ಸ್ಟ್ರಿಂಗಿಂದ ಲಿಸ್ಟಿಗೆ ಮಾಡಿದ್ದೀವಿ, ಲಿಸ್ಟ್ನ ಸ್ಟ್ರಿಂಗ್ ಮಾಡೋಣ ಅಷ್ಟೇ. ಲಿಸ್ಟ್ ಟು ಸ್ಟ್ರಿಂಗ್ ಕನ್ವರ್ಷನ್. ಓಕೆ, ಸೇಮ್ ಇದನ್ನೇ ತಗೋಣ ಎಕ್ಸಾಂಪಲು. ಇದನ್ನು ಕಮೆಂಟ್ ಮಾಡೋಣ. ಓಕೆ, ಇಲ್ಲಿ ಕನ್ವರ್ಷನ್ ಮಾಡಬೇಕು. ಇಲ್ಲಿ ಲಿಸ್ಟ್ ಆಫ್ ಎಸ್ ಅಂತ ಏನು ಹಾಕಿದ್ದೀವೋ ಅಲ್ಲಿ ಎಸ್ ಹಂಗೆ ಇಲ್ಲಿ str ಅಂತ ಕರಿತೀವಿ ಫಂಕ್ಷನು, ಅದನ್ನು ಯೂಸ್ ಮಾಡೋಣ. ಓಕೆ ಬಂತ. ಇಷ್ಟು ಇವಾಗ ಸ್ಟ್ರಿಂಗ್ ಫಾರ್ಮೆಟಲ್ಲಿದೆ. G1 ಮತ್ತು 1 2 3 ಏನಿದೆ ಈ ಲಿಸ್ಟಲ್ಲಿ ಇದ್ದಿದ್ದು ಏನಾಗಿದೆ, str ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡಿ ಕನ್ವರ್ಟ್ ಆಗಿದೆ. ಸೊ ನಾವು ಏನು ಕಟ್ಕೋಬೇಕು, str ಅನ್ನೋ ಒಂದು ಫಂಕ್ಷನ್ನ ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು. ಸೊ ಎರಡು ಟೈಪ್ ಆಫ್ ಕನ್ವರ್ಷನ್ನ ನೋಡಿದ್ವಿ. ನೆಕ್ಸ್ಟು ಯಾವ್ದು ನೋಡೋಣ. ನೆಕ್ಸ್ಟು ಸ್ಟ್ರಿಂಗ್ನ ಟುಪೆಲ್ ಮತ್ತು ಲಿಸ್ಟ್ ಇದೆ. ಸೊ ಅದನ್ನು ಟ್ರೈ ಮಾಡಿ, ಟುಪಲ್ ಕನ್ವರ್ಷನ್ ಅಂತ ಕರಿತೀವಿ. ಟುಪಲ್ ಕನ್ವರ್ಷನ್ನ ನಾವು ಟ್ರೈ ಮಾಡೋಣ. ಟೈಪ್ ಆಫ್ ಕನ್ವರ್ಟ್ ಮಾಡೋಣ. ಲಿಸ್ಟ್ನ ಟುಪೆಲಾಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಲೀಸ್ಟ್ ಟು ಟುಪೆಲ್ ಕನ್ವರ್ಷನ್. ಓಕೆ, ಈಸಿ ಇದೆ ಕಾನ್ಸೆಪ್ಟ್ಸ್, ಏನು ಕಷ್ಟ ಇಲ್ಲ. ಕಲಿತಿರೋದೇ 4-5 ಫಂಕ್ಷನ್ಸು. ಇಲ್ಲಿ ಎಂತ ಯೂಸ್ ಮಾಡ್ತೀವಿ ಅಂದರೆ ಟುಪೆಲ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಅಲ್ಲಿ ಏನು ಮಾಡಿದ್ವಿ ಅದನ್ನೇ ಇಲ್ಲೂ ಮಾಡೋದು. ಎಲ್ ಈಸ್ ಈಕ್ವಲ್ ಟು ಲಿಸ್ಟ್ನ ಎಂಟ್ರಿ ಮಾಡಿ, ಏನು 1 2 3 23 ಆಗ್ಬಿಡ್ದು. ಅದು ಮಧ್ಯ ಗ್ಯಾಪ್ ಕೊಟ್ಟಿಲ್ಲ ಅಂದರೆ 23 ಆಗುತ್ತೆ. ಓಕೆ, ಟುಪೆಲ್ ಒಂದು ವ್ಯಾಲ್ಯೂ ಕೊಡೋಣ, ಯಾವಾಗಲೂ ಓಪನ್ ಬ್ರೇಸಸ್ಸಲ್ಲಿ ಇರುತ್ತೆ. ಓಕೆ, 9 0 ಕೊಡೋಣ. ಓಕೆ, ನಾವೇನು ಮಾಡಬೇಕಿರೋದು ಇವಾಗ, ಲಿಸ್ಟ್ನ ಟುಪೆಲಿಗೆ ಕನ್ವರ್ಟ್ ಮಾಡಬೇಕಾಗಿರೋದು. ರಿಸಲ್ಟ್ ಈಸ್ ಈಕ್ವಲ್ ಟು ಸ್ಟೋರ್ ಮಾಡ್ತಿದ್ದೀವಿ. ಏನು ಸ್ಟೋರ್ ಮಾಡ್ತಿದ್ದೀವಿ ಇವಾಗ, ಲಿಸ್ಟ್ನ ನಾವು ಟುಪೆಲಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಈ ಫಂಕ್ಷನ್ನ ಯೂಸ್ ಮಾಡಬೇಕು. ಫಸ್ಟ್ ಫಂಕ್ಷನ್ ಬರ್ಕೊಳ್ಳೋಣ, ಟುಪೆಲ್ ಆಯಿತಾ. ಈಗ ಇದ್ರ ಒಳಗಡೆ ಏನು ಪಾಸ್ ಮಾಡಬೇಕು, ನಾವು ಯಾವುದನ್ನು ಕನ್ವರ್ಟ್ ಮಾಡ್ಬೇಕಂತ ಇರ್ತೀವಲ್ಲ ಅದನ್ನು ಪಾಸ್ ಮಾಡಬೇಕು. ಸೊ ಎಲ್ಲನೂ ವೇರಿಯೇಬಲ್ನ ಪಾಸ್ ಮಾಡಿ ಪ್ಲಸ್ ಆಪರೇಟರ್ನ ಯೂಸ್ ಮಾಡಿ ಟಿನ ಕೊಟ್ಟು ಲೆಟ್ಸ್ ಪ್ರಿಂಟ್ ಆ್ಯಂಡ್ ಚೆಕ್ ಇಟ್.
ಪ್ರಿಂಟ್ ಮಾಡೋಣ ರಿಸಲ್ಟ್ಸ್. ಓಕೆ ಫೈನ್. ನಾವು ಹಿಂಗೆ ಎಕ್ಸ್ಪೆಕ್ಟ್ ಮಾಡಿದ್ವು ಹಂಗೆ ಬಂದಿದೆ. ಇವಾಗ ಯಾವುದು ಕನ್ವರ್ಟ್ ಆಗಿದೆ ಅಂತ ಹಿಂಗೆ ಕಂಡು ಹಿಡಿಯೋದು? ವಿ ಕ್ಯಾನ್ ಸಿ ಇಯರ್ ಓಪನ್ ಬ್ರೇಸ್ ಇದೆ, ಹಂಗಂದ್ರೆ ಏನರ್ಥ? ಲಿಸ್ಟು ಟುಪೆಲ್ಗೆ ಕನ್ವರ್ಟ್ ಆಗಿದೆ. ಸೊ ಇದೇ ಥರ ನಾವು ಬೇರೆ ಬೇರೆದನ್ನು ಕನ್ವರ್ಟ್ ಮಾಡ್ಬೋದು. ಸೊ ನಾವೀಗ ಮೇಯ್ನಾಗಿ ಕಲ್ತಿರೋ 3 ಫಂಕ್ಷನ್ಸ್ ಯಾವುದಂದ್ರೆ ಟುಪೆಲ್ಲು, ಸ್ಟ್ರಿಂಗು ಮತ್ತು ಇನ್ನೂ ಒಂದು ಫಂಕ್ಷನ್ ಕಲ್ತ್ಕೊಳ್ಳಪ್ಪ, ಟುಪೆಲ್ಲು, ಸ್ಟ್ರಿಂಗು, ಲಿಸ್ಟು. ಓಕೆ, ಲಿಸ್ಟು, ಇದಿಷ್ಟನ್ನ ಮೇಯ್ನಾಗಿ ನಾವು ಕಲ್ತ್ವಿ. ಈ ಫಂಕ್ಷನ್ಸ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು? ಕನ್ವರ್ಷನ್ ಮಾಡ್ಕೋಬೋದು ಡಾಟಾ ಟೈಪ್ಸ್ನ. ಇವೆಲ್ಲ ಏನು ಲಿಸ್ಟು, ಸ್ಟ್ರಿಂಗು, ಟುಪೆಲ್ ಎಲ್ಲ ಏನಿದೆಲ್ಲ ಅಂತ ಹೇಳಿದ್ರೆ ಮಲ್ಟಿ ವ್ಯಾಲ್ಯೂ ಡಾಟಾ ಟೈಪ್ಸು. ಮಲ್ಟಿ ವ್ಯಾಲ್ಯೂ ಡಾಟಾ ಟೈಪ್. ಸೊ ಈಗ ಕನ್ಕ್ಯಾಟಿನೇಷನಲ್ಲಿ ನಾವು 3 ನೋಡಿದ್ವಿ. ಏನೇನು ನೋಡಿದ್ವಿ ಕನ್ಕ್ಯಾಟಿನೇಷನಲ್ಲಿ? ಸ್ಟ್ರಿಂಗ್ ಮತ್ತು ಸ್ಟ್ರಿಂಗ್ನ ಆ್ಯಡ್ ಮಾಡೋದು ನೋಡಿದ್ವಿ, ಲಿಸ್ಟ್ ಮತ್ತು ಲಿಸ್ಟ್ನ ಆ್ಯಡ್ ಮಾಡೋದು ನೋಡಿದ್ವಿ, ಆ್ಯಂಡ್ ಅಗೇನ್ ಟುಪೆಲ್ ವಿತ್ ಟುಪೆಲ್. ಅದಾದಮೇಲೆ ನಾವೇನು ನೋಡಿದ್ವಿ? ಕನ್ವರ್ಷನ್ ಮಾಡೋದು ಹೆಂಗೆ ಯೂಸಿಂಗ್ 3 ಫಂಕ್ಷನ್ಸ್: ಟುಪೆಲ್ ಫಂಕ್ಷನು, ಲಿಸ್ಟ್ ಫಂಕ್ಷನ್ ಮತ್ತು ಸ್ಟ್ರಿಂಗ್ ಫಂಕ್ಷನು. ಈ ಮೂರನ್ನು ನಾವು ನೋಡಿದ್ದೀವಿ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಎಷ್ಟನ್ನು ಕಲ್ತಿದ್ದೀವಿ? ಓಕೆ ಫೈನ್. ಮತ್ತು ಇನ್ನೊಂದು ಏನು ಕಲ್ತ್ವಿ ಅಂದರೆ ಯಾವ ಥರ ನಾವು VS ಕೋಡಲ್ಲಿ ಪೈಥಾನ್ನ ರನ್ ಮಾಡ್ಬೋದು ಅನ್ನೋದು ನೋಡಿದ್ವಿ. ಲೈಕ್ ಯೂಟ್ಯೂಬ್ ಫೋಲ್ಡರ್ ಒಳಗಡೆ ಕನ್ಕ್ಯಾಟಿನೇಷನ್ ಫೈಲಿಗೆ ಬಂದು ಅದ್ರ ಒಳಗಡೆ C1.py ಅನ್ನೋ ಫೈಲ್ನ ಅದ್ರ ಒಳಗಡೆ ಅದನ್ನು ರನ್ ಮಾಡೋದು ಹಿಂಗೆ ಅಂತ ನೋಡಿದ್ವಿ. ಸೊ CD ಫಂಕ್ಷನ್ ಯೂಸ್ ಮಾಡೋದು ನೋಡಿದ್ವಿ, ಮತ್ತು ಪೈಥಾನ್ ಫೈಲ್ನ VS ಕೋಡಲ್ಲಿ ಹೆಂಗೆ ರನ್ ಮಾಡೋದು ಅಂತ ನೋಡಿದ್ವಿ. ಸೊ ಐ ಹೋಪ್ ನಿಮಗೆಲ್ಲ ಟಾಪಿಕ್ ಅರ್ಥ ಆಗಿದೆ. ಏನೇ ಕನ್ಫ್ಯೂಷನ್ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಲೈಕ್ ಕಮೆಂಟ್ ಮಾಡಿ. ನಾನು ಪಕ್ಕ ಅದ್ರ ಬೇಸಿಸ್ ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.